ಈ ಭಾಗಕ್ಕೆ ಹೊಸ ಬಸ್ಸುಗಳ ಅಗತ್ಯವಿದೆ ಎಂದು ಹಲವಾರು ಬಾರಿ ಮನವಿ ಮಾಡಿದ್ದೆವು. ಅದರ ಅನ್ವಯವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ 250 ಹೊಸ ಬಸ್ಸುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬಹುದಿನಗಳ ಕನಸು ನನಸಾಗಿದ್ದು ಅದಕ್ಕಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶನಿವಾರ ಸಾರಿಗೆ ಇಲಾಖೆಯ ನವೀಕರಣ ಕಟ್ಟಡದ ಶಂಕುಸ್ಥಾಪನೆಯಲ್ಲಿ ಮಾತನಾಡಿದ ಅವರು, ಇನ್ನೂ ಹೆಚ್ಚಿನ ಬಸ್ಸುಗಳ ಅವಶ್ಯಕತೆ ಇದೆ, ಅವುಗಳನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದರು. ಈಗಾಗಲೇ 800 ಬಸ್ಸುಗಳ ಖರೀದಿ ಪ್ರಕ್ರಿಯೆ ನಡೆಯುತ್ತಿದ್ದು 9,000 ಸಿಬ್ಬಂದಿಗಳ ನೇಮಕಾತಿ ಮಾಡಲಾಗಿದೆ ಎಂದು ತಿಳಿಸಿದರು. ಹಿಂದಿನ ಸರ್ಕಾರದಲ್ಲಿ ಒಂದೇ ಒಂದು ಬಸ್ಸು ಖರೀದಿಯಾಗಿರಲಿಲ್ಲ ಎಂದು ಆರೋಪಿಸಿದ ಅವರು, ಇಂದಿಗೂ ಸಾರಿಗೆ ಸಂಸ್ಥೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅವುಗಳಿಗೆ ಸಮಗ್ರ ಕಾರ್ಯಕಲ್ಪ ನೀಡುವ ಕೆಲಸವನ್ನು ಸಚಿವ ರಾಮಲಿಂಗಾರೆಡ್ಡಿ ಕೈಗೊಳ್ಳಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದರು. ನಮ್ಮ ಜಿಲ್ಲೆಗಿರ್ಬೋದು, ನಮ್ಮ ಭಾಗಕ್ಕೆ ಹೊಸ ಬಸ್ಸುಗಳು ಬೇಕಂತ ಬಹಳ ಸಾರಿ ಬೇಡಿಕೆಯನ್ನ ಮನವಿ ಮಾಡಿದ್ದೇವೆ. ಹಿಂದೆ ಬಂದಾಗ ಕೂಡ ನಮಗೆ ಭರವಸೆ ಕೊಟ್ಟಿದ್ದು ಆದಷ್ಟು ಬೇಗ ನಿಮಗೆ ಹೊಸ ಬಸ್ಸುಗಳನ್ನ ನೀಡ್ತೀವಂತ. ಪ್ರಮಾಣವಾಗಿ ಇವತ್ತು 250 ಬಸ್ಸುಗಳನ್ನ ನಮ್ಮ ಜಿಲ್ಲೆಗೆ ನೀಡ್ತಾರೋ ನಾವೆಲ್ಲ ಬಹಳ ಬಹುದಿನ ಕನಸು ಇವತ್ತು ನಡೆಸಾಗಿದೆ. ಹೀಗಾಗಿ ಅವರ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಜೊತೆಗೆ ಬೆಳಗಾವಿ ಉಣ್ಣೆ ಘಟಕದ ಹೊಸ ಕಾಮಗಾರಿ ಇವತ್ತ ಭೂಮಿ ಪೂಜೆ ಮತ್ತು ಹೊಸ ಮಾದರಿಯಲ್ಲಿ ಇವತ್ತು ದೀಪ ಆಗ್ತಾ ಇದೆ. ಇದು 50 ವರ್ಷಗಳಿಂದ ಸ್ಥಾಪನೆ ಆಗಿರುವಂತ ಹಳೆಯ ಒಂದು ಕಟ್ಟಡ. ಅದರಿಂದ ಬಹಳಷ್ಟು ಅನಾನುಕೂಲದಿಂದ ಅದನ್ನ ಹೊಸ ಕಟ್ಟಡವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ಹುದ್ದೆಗಳಲ್ಲಿ ನೇಮಕಾತಿ ಹೊಂದಿದ ಸಿಬ್ಬಂದಿ ಇವತ್ತು ಆದೇಶ ಪತ್ರ ಕೊಡುವಂತ ಇನ್ನೊಂದು ಮಹತ್ವದ ಕಾರ್ಯ. ಯಾಕಂದ್ರೆ ಈ ಭಾಗದಲ್ಲಿ ಬಹಳಷ್ಟು ಕೊರತೆ ಇತ್ತು. ಅದು ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ಬಹಳಷ್ಟು ಕೊರತೆಯನ್ನ ನಾವು ಅನುಭವಿಸ್ತಾ ಇದ್ವಿ. ಅದನ್ನು ಕೂಡ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಬಂದ ಮೇಲೆ ನಮ್ಮ ಸರ್ಕಾರದಲ್ಲಿ ಇದು ಮಹತ್ವ ತೆಗೆದುಕೊಂಡು ಕೂಡ ನಮಗೆಲ್ಲರ ಹೆಮ್ಮೆಯ ವಿಷಯ. ಜೊತೆಗೆ ಹೊಸ ವಾಣಿಜ್ಯ ಮಳಿಗೆಗಳನ್ನು ಕೂಡ ಇವತ್ತು ಉದ್ಘಾಟನೆಯ ಸಚಿವರ ಸಮ್ಮುಖದಲ್ಲಿ ಆಗಿದೆ. ಅತ್ಯಂತ ಮಹತ್ವದ ಕಾರ್ಯ ಅಪಘಾತ ರಹಿತ ಚಾಲಕರಿಗೆ ಸನ್ಮಾನ ಮಾಡಿ ಅವ್ರನ್ನ ಸಮಾಜಕ್ಕೆ ಪರಿಚಯ ಮಾಡುವ ಕೆಲಸ ಇನ್ನೊಂದು ಕಾರ್ಯಕ್ರಮ ಇದೇ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಈಗಾಗಲೇ ಮೇಡಮ್ MD ಅವರು ಹೇಳಿದಂಗೆ ನಮಗಿರುವಂತಹ ಹಲವಾರು ಸೌಲಭ್ಯಗಳು, ಅದು ಅಪಘಾತ ವಿಮೆ ಇರ್ಬೋದು, ಗುಂಪು ವಿಮೆ ಇರ್ಬೋದು, ನೌಕರ ಕುಟುಂಬ ಕಲ್ಯಾಣ ನಿಧಿ ಪರಿಹಾರ ಅಂತ ಹಲವಾರು ನೌಕರ ಕೊಡುವಂತಹ ಜನಪರ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಂಚಿಕೆ ಮಾಡ್ತಾ ಇದ್ವಿ. ಕ್ರೀಡೆ ಮತ್ತು ಕಲಾ ಚಟುವಟಿಕೆಗಳಿಗೆ ಯಾರು ವಿಜೇತರಾಗಿದ್ದಾರೆ ಅವರಿಗೆ ಪಾರಿತೋಷಿಕ ವಿತರಣೆ ಕಾರ್ಯಕ್ರಮ. ಶಾಸಕ ಆಸಿಫ್ ಸೇಠ್ ಮಾತನಾಡಿ, ಬೆಳಗಾವಿಯನ್ನು 2ನೇ ರಾಜಧಾನಿ ಎಂದು ಹೇಳುತ್ತಾರೆ, ಆದರೆ ನಮ್ಮ ನಗರವನ್ನ ದತ್ತು ಪುತ್ರನಂತೆ ನೋಡಿಕೊಳ್ಳಲಾಗುತ್ತಿದೆ. ಸಿಟಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕದವರಾಗಿದ್ದು, ಕಂದಾಯ, ಆರೋಗ್ಯ, ಗೃಹ ಸೇರಿದಂತೆ ಪ್ರಮುಖ ಇಲಾಖೆಗಳ ಸಚಿವರು ಬೆಂಗಳೂರಿನವರೇ ಆಗಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿಗೆ ತಕ್ಕ ಆದ್ಯತೆ ಸಿಗುತ್ತಿಲ್ಲ ಎಂದು ಆಕ್ಷೇಪಿಸಿದರು. ಧನ್ಯವಾದ ಹೇಳಿ ಬಯಸ್ತೀನಿ. ಅದರ ಜೊತೆ ರಾಮಲಿಂಗಾರೆಡ್ಡಿ ಸಾಹೇಬರು ಯಾವಾಗ ಸಾರಿಗೆ ಸಚಿವರು ಆಗಿದ್ದರು ಆ ವೇಳೆಗೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗ್ಯಕ್ಕೆ ಅವ್ರು ಬಹಳ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಹೋದ ವರ್ಷ ಅವರು 200 ಬಸ್ ಕೊಟ್ಟಿದ್ರು. ಈ ಟೈಮ್ 330 ಬಸ್ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು 70 ಬಸ್ ಅವ್ರು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರದ್ದು 5 ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿದು 53 ಕಂತು ಆಲ್ರೆಡಿ 52 ಕಂತು ಯಾವ ನಾವು ಕೊಟ್ಟಿದ್ದೀವಿ. ಎಲ್ಲ ಜಮಾ ಆಗಿದ್ವಿ ಎಲ್ಲರ ಖಾತೆದಲ್ಲೇ. ಇದರ ಜೊತೆ ಶಕ್ತಿ ಕಾರ್ಯಕ್ರಮನ ಬಸ್ ನೇಮಕರು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಕೋಟಿ ಗಟ್ಟಲೆ ನಮ್ಮ ಅಮ್ಮ ಅವರೇ, ಅಕ್ಕ ತಂಗಿ ಅವರೇ, ಕೆಲಸಕ್ಕೆ ಹೋಗೋವ್ರೆ,
ಶಾಲೆಗೆ ಹೋಗೋವ್ರಿಗೆ, ಕಾಲೇಜ್ಗೆ ಹೋಗೋವ್ರಿಗೆ ಎಲ್ಲರಿಗೆ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ನಾವು ಅನೌನ್ಸ್ ಮಾಡಿದ್ದು ಆ ವೇಳೆಗೆ ಹೇಳಿದ್ರು, ಇವ್ರು ಹೆಂಗೆ ಕೊಡ್ತಾರೋ ಎಲ್ಲಿಂದ ಕೊಡ್ತಾರೋ ಸಾಧ್ಯ ಇಲ್ಲ, ನಾವು ಸಾಧ್ಯ ಮಾಡಿ ಕೊಡಿಸಿದ್ದೀವಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ, ಸತೀಶಣ್ಣ ಜಾರಕಿಹೊಳಿ ಸರ್ಕಾರ, ನಾವು ಸಾಧನೆ ಮಾಡಿದ್ದೀವಿ. ಆಗುವುದಿಲ್ಲ, ಅವರು ಯಾರು ಹೇಳಿದ್ರು, ಅವರು ಬೇರೆ ಬೇರೆ ರಾಜ್ಯದಲ್ಲಿ ಇದು ಕಾರ್ಯಕ್ರಮ ಮಾಡಾಕತ್ತಾರೆ. ನಮ್ಮ ಎಲ್ಲ ಅಕ್ಕ ತಂಗಿಯವ್ರಿಗೆ, ಮಕ್ಕಳಿಗೆ, ಎಲ್ಲರಿಗೆ ಭಾಳ ಲಾಭ ಆಗಿತ್ತು. ನಮ್ಮೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ಎಂ ಡಿ ಮೇಡಮ್ಗೆ. ಎಂ ಡಿ ಮೇಡಮ್ ಅವರು ನಮ್ಮ ಸಿಟಿಗೆ ಎಷ್ಟು ಬಸ್ ಕೊಟ್ಟಿದ್ರು? ಇದು ನಮ್ಮ ದುರ್ಭಾಗ್ಯ ಮೇಡಮ್. ಎಲೆಕ್ಟ್ರಿಕ್ ಬಸ್ ಬರ್ತಾ ಇದೆ, ಅದು ಯಾವಾಗ ಬರೋದು? 6 ತಿಂಗಳಾಗ್ಬೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಸರ್ 100 ಎಲೆಕ್ಟ್ರಿಕ್ ಬಸ್ ಬೆಳಗಾಂ ಸಿಟಿಗೆ ಬರ್ತಾ ಇದೆ. 6 ತಿಂಗಳ ಹಿಂದೆ ಸಚಿವರು ಹೇಳಿದ್ರು ನನಗೆ 100 ಎಲೆಕ್ಟ್ರಿಕ್ ಬಸ್ ಬರ್ತಾ ಇದೆ, ಧನ್ಯವಾದ ಸರ್. ಅದು ಬರೋ ತನಕ, ಬಸ್ಸಸ್ ಬರೋ ತನಕ ನಮ್ಮ ಸಿಟಿಗೆ, ಮಕ್ಕಳಿಗೆ ಶಾಲೆಗೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಸರ್. ತಾವು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ನಾನು ಲಾಸ್ಟ್ ಟೈಮ್ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೂ ಹೇಳಿದ್ದೀನಿ, ಈ ಥರದಲ್ಲೇ ಸ್ವಲ್ಪ ಬಸ್ಸಸ್ ಕೊಡಿ ನಮಗೆ, ಶಾಲೆ ಮತ್ತು ಕಾಲೇಜ್ ಮಕ್ಕಳಿಗೆ ಸ್ವಲ್ಪ ಸೌಲಭ್ಯ ಆಗ್ತಾಯಿದೆ. ಇದು ಹೀಗಾಗಿದೆ ಸರ್. ನಮ್ದು ಬೆಳಗಾವಿ ನಾವು 2ನೇ ರಾಜಧಾನಿ ಹೇಳ್ತೇವೆ. ಸುವರ್ಣ ಸೌಧ ಇದೆ, ಇಲ್ಲಿ ಒಳ್ಳೆ DC ಆಫೀಸ್ ಆಗ್ತಾ ಇದೆ. ನಮ್ಮ PW ಸಚಿವರು ಸತೀಶಣ್ಣ ಅವ್ರು ಭಾಳ ಕೆಲಸ ಮಾಡ್ತಾ ಇದ್ದಾರೆ ಸಿಟಿ ಸಲುವಾಗಿ. ಫ್ಲೈಓವರ್ ಆಗ್ತಾ ಇದೆ, ಯಾವತ್ತ DC ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಮತ್ತು ಹಿಂಗೆ ನಮಗೆ, ನಮ್ಮ ಸಿಟಿಗೆ ರಾಜ್ಯ ಸರ್ಕಾರ ಒಂದು ದತ್ತಕ ಪುತ್ರ ಅಂದ್ರೆ ಮಾಡಬಾರ್ದು. ನಮ್ಮ ಸಿಟಿಗೆ ಏನು ಬಸ್ಸಸ್ ಏನು ಜರೂರಿದೆ, ನಮ್ಮ ಸಿಟಿಗೆ ಏನು ಡೆವಲಪ್ಮೆಂಟ್ ಸಲುವಾಗಿ ಏನು ಜರೂರಿದೆ, ಅವ್ರು ಮಾಡಿಕೊಡ್ಬೇಕು. ನಾವು ನೋಡಿದಂದ್ರೆ ಈಗ ಲಿಸ್ಟ್ ಇದೆ ನಮ್ಮ ಮುಂದೆ. ನಾ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಾರಿಗೆ ಸಚಿವರು. ಭಾಳ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಸಲುವಾಗಿ, ಕಿತ್ತೂರು ಕರ್ನಾಟಕ ಸಲುವಾಗಿ, ನಮ್ಮ ಜಿಲ್ಲೆ ಪರವಾಗಿ. ಭಾಳ ಸಚಿವರು ಮಾಡ್ತಾ ಇಲ್ಲ ಸರ್. ನಮ್ಮ ಸಿಟಿ ಸಲುವಾಗಿ ಮಾಡ್ತಾ ಇಲ್ಲ. ನಾವು ನೋಡಿದಂದ್ರೆ ಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕ ಅವರು, ಉಪಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕ ಅವರು, ಬೆಂಗಳೂರು ಅವರು, ರೆವಿನ್ಯೂ ಸಚಿವರು ಬೆಂಗಳೂರು ಅವರು, ಮೈನಾರಿಟಿ ಸಚಿವರು ಬೆಂಗಳೂರು ಅವರು, ಹೆಲ್ತ್ ಸಚಿವರು ಬೆಂಗಳೂರು ಅವರು, ಸೋಷಿಯಲ್ ವೆಲ್ಫೇರ್ ಸಚಿವರು ಅಲ್ಲಿಂದು, ಗೃಹ ಸಚಿವರು ಅಲ್ಲಿಂದು, ಎನರ್ಜಿ ಸಚಿವರು ಅಲ್ಲಿಂದು. ನಮ್ಮ ಕಡೆ ಅವ್ರದ್ದು ವಿಚಾರ ಸ್ವಲ್ಪ ಸಚಿವರು ಇದೆ, ಬಹಳಷ್ಟು ಸಚಿವರದು ವಿಚಾರ ನಮ್ಮ ಕಿತ್ತೂರು ಕರ್ನಾಟಕ ಬಗ್ಗೆ, ನಮ್ಮ ಬೆಳಗಾಂ ಬಗ್ಗೆ ಇಲ್ಲ. ನಾವು ವಿನಂತಿ ಮಾಡ್ತೀವಿ, ಯಾವಾಗ ನೀವು ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ, ನಾವು ಟ್ರೀಟ್ ಮಾಡಿ, ನಮ್ಮ ಏನು ಸೌಲಭ್ಯ, ನಮ್ದು ಏನು ಹಕ್ಕಿದೆ ನಮಗೆ ಕೊಡಿ. ಏನಂದ್ರೆ ಮುಂದಿನ ಕಾಲದಲ್ಲೇ ನಂದಿಲ್ಲೇ ಇದೆ
ಮುಖ್ಯಮಂತ್ರಿ ಕೇಪೇಬಲ್ ಅವರು ಇದ್ದಾರೋ, ಉಪಮಂತ್ರಿ ಕೇಪೇಬಲ್ ಅವರು ಲಕ್ಷ್ಮಿ ಅಕ್ಕ ಅವರು ಇದ್ದಾರೋ, ಸತೀಶನ್ ಅವರು ಇದ್ದಾರೆ ಮುಂದಿನ ಕಾಲದಲ್ಲೇ ಆಗ್ಲಿಕ್ಕೆ. ನಾ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ನಮ್ದು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇನ್ನೊಂದು ಸತ್ಯ ಧನ್ಯವಾದ ಹೇಳ್ತೀನಿ. ಅವರು ಕಿತ್ತೂರು ಕರ್ನಾಟಕ ಮತ್ತು ಇವ್ರು ಒಬ್ಬರು ಸಚಿವರಿದ್ದಾರೋ ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಬೆಳಗಾವಿ ಜಿಲ್ಲೆ ಸ್ವಲ್ಪ ಪಾಳು ಮಾಡ್ತಾ ಇದ್ದಾರೆ, ನಮ್ಮ ಸ್ವಲ್ಪ ಪಾಳು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆ ನಮ್ಮ ಮೊದಲ ವಿನಂತಿ, ನಮ್ಮ ಸಿಟಿಗೆ ಸ್ವಲ್ಪ ಬಸ್ಸಸ್ ಕೊಡಿ, ಅದು ಎಲೆಕ್ಟ್ರಿಕ್ ಬಸ್ಸಸ್ ಬರೋ ತನಕ ಅದರ ವಿನಂತಿ ಮಾಡ್ತೀನಿ. ಎಲ್ಲರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।